ಇನ್ನು ಲೋಕಾಯುಕ್ತ ಬಲೆಗೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಿದ್ದಿರೋದು. ಗುತ್ತಿಗೆದಾರ ವಿಜಯ್ಗೆ ಧಮಕಿ ಹಾಕಿದ್ರ ಚಂದ್ರು ಲಮಾಣಿ. ಯಾಕಂದ್ರೆ ಇಂಥದ್ದೊಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಚಂದ್ರು ಲಮಾಣಿ ಧಮಕಿ ಹಾಕಿರುವಂತಹ ಆಡಿಯೋ, ಬಿಜೆಪಿ ಶಾಸಕರ ಆ ಧಮಕಿ ಆಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದೆ. ಈ ಒಂದು ಕಿಕ್ ಬ್ಯಾಕ್ ಪಡೆಯಕ್ಕಿಂತ ಮೊದಲಿಗೆ, ಲಂಚವನ್ನ ಸ್ವೀಕಾರ ಮಾಡೋಕ್ಕಿಂತ ಮೊದಲಿಗೆ ಆದಂತಹ ಘಟನೆ ಇದು. ಗುತ್ತಿಗೆದಾರನ ನಡ ಮುರಿಸ್ತೀನಿ ಅಂತ ಮಾತನಾಡಿರುವ ಧಮಕಿ ಮಾತುಗಳು. ತಡೆಗೋಡೆ ಕಾಮಗಾರಿ ಬಗ್ಗೆಯೂ ಕೂಡ ಶಾಸಕ ಲಮಾಣಿ ಮಾತನಾಡಿದ್ದಾರೆ. ಕಾಮಗಾರಿ ರೀಟೆಂಡರ್ ಬಗ್ಗೆ ಮಾತನಾಡಿರುವಂತಹ ಆಡಿಯೋ, ನೀನು ನಿಮ್ಮ ತಾಲೂಕಲ್ಲಿ ಮಾಡ್ದಂಗೆ ನನ್ನ ತಾಲೂಕಲ್ಲಿ ಏನಾದರೂ ಮಾಡೋಕ್ ಬಂದ್ರೆ ನಡ ಮುರಿಸ್ತೀನಿ ಅಂದ್ರೆ ಸೊಂಟ ಮುರಿಸ್ತೀನಿ ಅಂತ ಧಮಕಿ ಹಾಕಿದ್ದು ಆ ಆಡಿಯೋದಲ್ಲಿದೆ. ಏನಾದರೂ ನನಗೆ ಸರಳವಾಗಿ ಅನ್ಕೊಂಡು ನಡನ ಮುಡಿಸ್ತೀನಿ, ಇನ್ನು ನಮಗೆ ನಿಂತ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಯಮ್ಮಗೆ ಹೋಗಿನಿ, ಕಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವ ಸರ್. ಇದೊಂದು ಸ್ವಲ್ಪ ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗಿತ್ತದು? ನಮ್ಮ ಹೆಸರಲ್ಲಿ ಆಗಿತ್ತು ಸರ್. ನೀನೇನು ಅದನ್ನು ಮತ್ತೆ ಯಾಕೆ ಬರ್ಬೇಕಾದ್ರೆ ಆನ್ಸರ್ ಅದನ್ನು ನಾವು ಎರಡು ಹೇಳಿದ್ವಿ ಸರ್. ಅದನ್ನು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು ಎರಡು ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ? ಅವತ್ತು ಬಿಡ ಹೇಳ್ತಾರೆ ಎರಡು ಹೇಳೋಣಂತೂ ನನಗೆ ಕನ್ಫ್ಯೂಷನ್ ಆಗೈತೆ. 2 ದಿನದ ತಂದು ಇಲ್ಲಪ್ಪ, ಚೇಂಜ್ ಅಪ್ರೋಟ್ ಮಾಡ್ರಿ, ಒಂದಕ್ಕೂ ಚೇಂಜ್ ಅಪ್ರೋಟ್ ಮಾಡಿ ಹೋಗಿ. ನೀನಂಥವ್ರನ್ನ 100 ಜನ ನೋಡ್ತೀವ ಬೆಳಗ್ಗೆ ಸಾಯಂಕಾಲ ಅಂಥವರೇ ಬರ್ತಾರ. ಎಲ್ಲ ಡಿಸ್ಟಿಕ್ಕಿಗೂ ಇಂಥ ವ್ಯಕ್ತಿ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಈ ಥರ ಕಳಪೆಗಾರಿ ಕಾಮಗಾರಿ ಮಾಡ್ತಾರಂತ ಹೇಳಿ ಇವರಿಗೆ ಸೆಕ್ರೆಟ್ರಿಗೆ, ಚೀಫ್ ಸೆಕ್ರೆಟ್ರಿಗೆ ಒಂದು ಲೆಟರ್ ಕಳಿಸ್ಬಿಡ್ರಿ. ಎಲ್ಲ ಎಲ್ಲ ಆ ಡಿಸ್ಟಿಕ್ಕಿಗೂ ಫಾರ್ವರ್ಡ್ ಆಗಿ ಬರಲಿ ಸರ್. ನಾನು ಅಂಥದ್ದೇನು ಮಾಡಿಲ್ಲ ಸರ್. ಇದೊಂದು ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್. ಇದಕ್ಕೆ ಹೋಗು, ಇದಕ್ಕೆ ಹೋಗು. ಯಾರ್ದು ಒಳ್ಳಮ್ಮ ಇನ್ನು ಯಾವ ಹೋಗು. ಇಲ್ಲ ಸರ್, ಅವತ್ತು ಅದ ನಮ್ದು ಇದು ಬರೋದು ಹುಣ್ಣಿಗೆ ಅಷ್ಟೇ ಹಂಗೆ ಹೋಗ್ತೀವಿ ಸರ್. ಫ್ಯಾಮಿಲಿ ಕೊಡ್ಸಿ ಮದುವೆ ಐತೆ ಹೋಗು. ನಿಂದ ಇನ್ನೊಂದು 10 ಮದುವೆ ಮಾಡ್ಕೊ ಹೋಗುವ, ಇನ್ನೊಂದು 10 ಮದುವೆ ಮಾಡ್ಕೊಂಡು ಹೋಗ. ಈಗ ಸರ್ ಅದ ಹೇಳಿ ಸರ್ ನಮ್ದು ಈಗ ಹೇಳಿಲ್ಲ. ಹಾಂ ಸರ್. ಒಂದೇ ಕೆಲಸದ್ದು ಏನೈತಿ, ಬಸವರಾಜ್ ಕುಂಬಾರ್ ಮಾತಾಡೋಣ. ಹಾಂ ಕೊಟ್ಟರೆ ಚಲೋ, ಹಾಂ ಸರ್. ಇಲ್ಲ ಅಂದರೆ ಗದಿನವ್ರಿಗೆ ಮುಸ್ಲಿಂ ಮಾಡಕ್ಕೆ ಬಿಡ್ತೀವಿ ಸರ್. ಈಗ ಯಾರಿಗೆ ಬಿಡ್ತೀವಿ ಅಂತ ಗೊತ್ತಿಲ್ಲ, ಯಾರಿಗೆ ಬಿಡ್ತೀವಿ ಗೊತ್ತಲ್ಲ. ಮುಸ್ಲಿಂ ಅದಾನಲ್ಲ ಫೈನಾನ್ಸ್ ಇದ್ದಾವ, ಗೊತ್ತದಲ್ಲ ಯಾರು ಫೈನಾನ್ಸ್ ತಗಂತೇಳಿ ಗೊತ್ತ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಏನ್ ಕಥೆ ಇದು? ಈ ಚಂದ್ರು ಅವರ ಮೇಲಿದ್ದಂತಹ ಭರವಸೆಗಳು, ಆ ಭಾಗದ ಜನ ಇಟ್ಕೊಂಡಿದ್ದು ಎಲ್ಲವೂ ಕೂಡ ಮಣ್ಪಲಾಗಿದೆ. ನಿನ್ನೆ ಕೂಡ ನಮ್ಮ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವರ ಏನು ಸ್ಪರ್ಧೆ ಮಾಡಿದ್ರು, ಆಗ ಸ್ಪರ್ಧೆ ಮಾಡಿದಂಥ ಇದೇ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥವ್ರು ಮಾತನಾಡಿದ್ರು. ಅವರ ಯಾವಾಗ ವಿನ್ ಆದ್ರು ಅವಾಗಿಂದ ಇವರ ದಂಧೆನೇ ಇದಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ವಸೂಲು ಮಾಡಕ್ಕೆ ಜನ ಕಳಿಸ್ತೀನಿ ನಾನು ಅಂತ ಧಮಕಿ ಹಾಕಿದ್ದಾರೆ. ಏನ್ ಕಥೆ ಇದು? ಹೌದು ಅರುಣ್, ಏನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕೂಡ ಏನು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ ಅವರ ಮೇಲೆ ಏನು ಲೋಕಾಯುಕ್ತ ರೈಡ್ ಕೂಡ ಆಗಿರೋದು. ಅದಕ್ಕೂ ಮುಂಚೆಯೂ ಕೂಡ ಏನು ಗುತ್ತಿಗೆದಾರರೊಂದಿಗೆ ಸಾಕಷ್ಟು ಆಡಿಯೋಗಳು ಕೂಡ ಸಂಭಾಷಣೆಯಲ್ಲಿ ಕೂಡ ಸಿಕ್ಕಿರುವಂತದ್ದು. ಯಾಕಂದ್ರೆ ಈ ಒಂದು ಲೋಕಾಯುಕ್ತ ರೈಡ್ ಕುಂತ್ರ ಮುಂಚೆನೂ ಕೂಡ ಈ ಒಂದು ಏನು ದೂರುದಾರ ಏನು ವಿಜಯ್ ಪೂಜಾರಿ ಏನಿದ್ದಾನೆ, ಈತನು ಕೂಡ ಹಲವು ಬಾರಿ ಶಾಸಕರ ಜೊತೆಗೂ ಕೂಡ ಚರ್ಚೆ ಮಾಡಿದ್ದಾನೆ. ಅಂದ್ರೆ ಈ ಒಂದು ಏನು ಕಾಮಗಾರಿಯನ್ನು ಕೂಡ ನಡೀತಾ ಇತ್ತು ಲಕ್ಷ್ಮೇಶ್ವರ ತಾಲೂಕಿನ ಸಂಕತಾಳ ಗ್ರಾಮದಲ್ಲಿ ಒಂದು ಅಲ್ಲಿ ಒಂದು ಕೂಡ ಒಂದು ತಡೆಗೋಡೆ ನಿರ್ಮಾಣದ ಕಾಮಗಾರಿ ಕೂಡ ಆಗಿರುವಂತದ್ದು. ಇದು ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಕಾಮಗಾರಿ. ಆ ಕಾಮಗಾರಿಗೆ 1 ಕೋಟಿ ರೂಪಾಯಿ ಅನುದಾನ ಕೂಡ ಬಿಡುಗಡೆ ಆಗಿರುತ್ತೆ. ಅದರಲ್ಲಿ ಸುಮಾರು 12 ಲಕ್ಷ ರೂಪಾಯಿ ಹಣಕ್ಕೆ ಶಾಸಕ ಚಂದ್ರು ಲಮಾಣಿ ಕೂಡ ಬೇಡಿಕೆಯನ್ನು ಇಟ್ಟಿರ್ತಾನೆ. ಆದ್ರೆ ಅದರಲ್ಲಿ 11 ಲಕ್ಷ ರೂಪಾಯಿಗೆ ಆ ಡೀಲ್ ಕೂಡ ಕುದುರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಕೂಡ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನ ಕೊಡುವ ನಿಟ್ಟಿನಲ್ಲಿ ಕೂಡ ಆ ಸಂದರ್ಭದಲ್ಲಿ ಲೋಕಾಯುಕ್ತರು ಕೂಡ ರೆಡ್ ಹ್ಯಾಂಡ್ ಆಗಿ ಈಗಾಗಲೇ ಅವರನ್ನ ಹಿಡಿದು ಈಗಾಗಲೇ ಜೈಲಿಗೂ ಕೂಡ ಕರ್ಕೊಂಡು ಹೋಗಿರುವಂತದ್ದು. ಆದ್ರೆ ಈ ವಿಚಾರ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಈ ಹಿಂದೆ ಕೂಡ ಅಂದ್ರೆ ಈ ಒಂದು ಲೋಕಾಯುಕ್ತ ರೈಡ್ ಆಗೋಕ್ಕಿಂತ ಮುಂಚಿತವಾಗಿಯೂ ಸಹ ಏನು ಗುತ್ತಿಗೆದಾರನ ಜೊತೆಗೆ ಈ ಒಂದು ಡೀಲ್ ಕುದುರಿಸುವ ವಿಚಾರವಾಗಿ ಸಾಕಷ್ಟು ಧಮಕಿ ಹಾಕಿರುವಂತಹ ಆಡಿಯೋಗಳು ಕೂಡ ಈಗ ನ್ಯೂಸ್ 18 ಕೂಡ ಸಿಕ್ಕಿರುವಂತದ್ದು. ಇದರಲ್ಲಿ ಕೂಡ ಕೆಲವೊಂದಿಷ್ಟು ಉಲ್ಲೇಖವನ್ನ ಕೂಡ ಮಾಡ್ತಾರೆ. ಅಂದ್ರೆ ನೀವು ಕೂಡ ನಿಮ್ಮ ತಾಲೂಕಿನಲ್ಲಿ ಮಾಡದ ಹಾಗೆ ನಮ್ಮ ತಾಲೂಕಿನಲ್ಲಿ ಮಾಡಿದರೆ ನಾವು ನಡ ಮುರಿದು ಕಳಿಸ್ತೇವೆ. ಅಂದ್ರೆ ಇಲ್ಲಿಯೂ ಕೂಡ ಸಾಕಷ್ಟು ಧಮಕಿಯನ್ನ ಹಾಕುವ ಮೂಲಕ ಒಂದು ಈ ಡೀಲ್ಗೆ ಕೈ ಹಾಕಿರುವಂತಹ ಕಾರಣ ಒಂದು ಕಡೆ ಆದ್ರೆ, ಈತ ಸಾಕಷ್ಟು ಸುಳ್ಳುಗಳನ್ನ ಹೇಳ್ತಾ ಇದ್ದಾನೆ, ನಮ್ಮನ್ನ ಲೂಸ್ ಮಾಡಿದ್ಯಾ, ಹೀಗೆ ಸಾಕಷ್ಟು ಉದಾಹರಣೆಗಳು ಕೂಡ ಕೊಡ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಚಾರವಾಗಿ ನೋಡೋದಾದ್ರೆ ಒಂದು ಫೈನಾನ್ಸ್ ವಿಚಾರ ಕೂಡ ಇಲ್ಲಿ ಹಣಕಾಸಿನ ವಿಚಾರವಾಗಿ ಕೂಡ ಮಾತನಾಡ್ತಾನೆ. ಅಂದ್ರೆ
ಕೆಲವೊಂದಿಷ್ಟು ಹೇಳ್ತಾನೆ. ಒಂದು, ನೀವು ಗದಗನಲ್ಲಿ ಇರ್ತಕ್ಕಂಥ ವಸೂಲಿ ಮಾಡ್ತಕ್ಕಂಥವ್ರ ಮೇಲೆ ಬಿಟ್ಟು ನೀವು ವಸೂಲಿಯನ್ನು ಮಾಡುವಂತ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅಂದ್ರೆ ಆ ಗುತ್ತಿಗೆದಾರನು ಕೂಡ ಸಾಕಷ್ಟು ಬೇಸತ್ತು ಹೋಗಿದ್ದ. ಹೀಗಾಗಿ ಈತನಿಗೆ ಏನಾದ್ರೂ ಮಾಡಿ ಕೆಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಆತ ಲೋಕಾಯುಕ್ತರ ಮೊರೆ ಹೋಗ್ತಾನೆ. 18ನೇ ತಾರೀಕು ಆತ ಲೋಕಾಯುಕ್ತರಿಗೆ ಇವೆಲ್ಲ ಆಡಿಯೋಗಳ ಸಂಭಾಷಣೆ ಇಟ್ಕೊಂಡು ದೂರನ್ನ ಕೊಡ್ತಾನೆ. ತದನಂತರ ಲೋಕಾಯುಕ್ತರು ಕೂಡ ನಿನ್ನೆ ಬಂದು ಏನು ಧಾರವಾಡ ಎಸ್ ಪಿ ಆಗಿರ್ತಕ್ಕಂಥ ಧಾರವಾಡ ಎಸ್ ಪಿ ಅವರು ಬಂದು ಆತರ ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಂಡು ಒಟ್ಟು 3 ತಂಡವನ್ನ ಮಾಡ್ಕೊಂಡು ಸುಮಾರು ಸಾಕಷ್ಟು ಅಧಿಕಾರಿಗಳು ಬಂದು ಈ ಒಂದು ಏನು ಡಾಕ್ಟರ್ ಚಂದ್ರಲ ಮನೆಯವರ ಒಂದು ಆಸ್ಪತ್ರೆ ಮೇಲೆ ಕೂಡ ದಾಳಿಯನ್ನ ಮಾಡ್ತಾರೆ. ಅಲ್ಲಿ ಇರ್ತಕ್ಕಂಥ ಸಾಕಷ್ಟು ದಾಖಲೆಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಅಲ್ಲ, ಸಾಕಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ತೆಗೆದುಕೊಂಡು ಅಲ್ಲಿ ಪರಿಶೀಲನೆ ನಡೆಸುವಂತಹ ಕಾರ್ಯಕ್ಕೂ ಕೂಡ ಮುಂದಾಗಿದ್ದು ಸಾಕಷ್ಟು ದಾಖಲೆಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಒಂದು ಪೆಂಡ್ರೈವ್ ಕೂಡ ಅಲ್ಲಿ ದೊರೆತಿದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಹೀಗಾಗಿ ಇಂತಹ ಸಾಕಷ್ಟು ಪ್ರಕರಣಗಳು ಕೂಡ ನಡೆದಿದ್ದಾವೆ ಅನ್ನೋದಕ್ಕೂ ಕೂಡ ಈ ಹಿಂದೆ ಮಾಜಿ ಶಾಸಕರಾದಂತಹ ರಾಮಕೃಷ್ಣ ದೊಡ್ಡಮನಿಗೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ನ್ಯೂಸ್ ಏಟೀನ್ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಇವರು ಇದೇ ಒಂದಲ್ಲ ಇಂಥ ಸಾಕಷ್ಟು ಪ್ರಕರಣಗಳು ಕೂಡ ಅಲ್ಲಿ ಆರೋಪಗಳು ಇದಾವೆ ಅನ್ನುವಂತ ಮಾತನ್ನು ಕೂಡ. ಒಟ್ಟಾರೆಯಾಗಿ ಇವತ್ತು ಡಾಕ್ಟರ್ ಚಂದ್ರಲೋಮನೆ ಅವ್ರನ್ನ ಈಗಾಗಲೇ ಪೊಲೀಸರು ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ತನಿಖೆ ಕೂಡ ನಡೀತದೆ. ಈಗ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವ್ರ ಮೇಲೆ ಕ್ರಮವನ್ನ ಏನಾಗುತ್ತೆ ಅನ್ನೋದನ್ನ ಕಾದು ನೋಡುತ್ತಿದೆ. ಅರುಣ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಮಕ್ಕಳ ಮೇಲೆ ಮೊಬೈಲ್ ಭೂತ ದಾಳಿ, ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಕುತ್ತು. ಮೊಬೈಲ್ ಬಳಕೆಗೆ ಮಾರ್ಗಸೂಚಿ, ಮಕ್ಕಳಿಗೆ ಮೊಬೈಲ್ ಬ್ಯಾನ್. ಕರ್ನಾಟಕದಲ್ಲಿ ಜಾರಿಯಾಗುತ್ತಾ ವಿಶೇಷವಾದಂತಹ ಹೊಸ ರೂಲ್ಸ್. ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡುತ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ ಈ ಬಗ್ಗೆ ಚಿಂತನೆ ಆಗ್ತಾ ಇದೆ, ಚಿಂತನೆಯನ್ನ ಮಾಡ್ತಾ ಇದ್ದೀವಿ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. 16 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಆಗುತ್ತಾ ರಾಜ್ಯದಾದ್ಯಂತ. 16 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್, ಇಂಥದ್ದೊಂದು ಚಿಂತನೆಯನ್ನ ಮಾಡ್ತಾ ಇದ್ದೀವಿ ಅಂತ ಸಿಎಂ ಹೇಳಿದ್ದಾರೆ. ಮೊಬೈಲ್ ಬಳಕೆಯಿಂದ ಅಪರಾಧ ಭಾವನೆ ಹೆಚ್ಚಳ ಆಗುವಂತಹ ಆತಂಕ ಇದೆ. ಮಕ್ಕಳು ದಾರಿ ತಪ್ಪುತ್ತಾ ಇರುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಆನ್ಲೈನ್ ಗೇಮ್ನ ಗೀಳಿ ಬೀಳ್ತಾ ಇದ್ದಾರೆ. ಮೊಬೈಲ್ ಬಳಕೆಗೆ ಮೂಗುದಾರ ಹಾಕುವಂತಹ ಸಾಧ್ಯತೆಗಳು ಇದೆ. ಇನ್ನು ಆಸ್ಟ್ರೇಲಿಯಾ ರೀತಿ, ಇದಾಗಲೇ ಆಸ್ಟ್ರೇಲಿಯಾದಲ್ಲಿ ಜಾರಿಗಿದೆ. ಆಸ್ಟ್ರೇಲಿಯಾ ರೀತಿ ರಾಜ್ಯದಲ್ಲಿಯೂ ಕೂಡ ಬ್ಯಾನ್ಗೆ ಚಿಂತನೆಗಳಾಗ್ತಾ ಇದೆ. ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಕ್ಕೆ ಸರ್ಕಾರ ಮುಂದಾಗಿದೆ. ತಜ್ಞರಿಂದ ಈ ಬಗ್ಗೆ ಮಾಹಿತಿಗಳನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಸಮಿತಿಯಿಂದ ಈ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಇನ್ನೊಂದು ನಾವು ಯೋಚನೆ ಮಾಡ್ತಾ ಇದ್ದೀವಿ, ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಈ ಯುವಕರು ಈ ಡ್ರಗ್ಸ್ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ಇದನ್ನ ಮಾಡಬೇಕು ಅಂತ ಯೋಚನೆ ಮಾಡಿ ಅನೇಕ ದೇಶಗಳಲ್ಲಿ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡೋದು. ನಿಮ್ಮ ಅಭಿಪ್ರಾಯ ಏನು ಅಂತದನ್ನ ಹೇಳಿದ್ರೆ 14 ವರ್ಷದೊಳಗಡೆ ಇರ್ತಕ್ಕಂಥದ್ದು ಬಹುಶಃ ಬಹಳಷ್ಟು ಮಕ್ಕಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಕೊಂಡು ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಆಗ್ಬೇಕಾ ಬೇಡವಾ, ಈ ಬಗ್ಗೆ ಪೋಷಕರು ಹೇಳೋದೇನು ನೋಡೋಣ. ಆಚೆ ಹೋಗ್ಮೇಲೆ ಮ್ಯಾಮ್ ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು. ಯಾಕೆ ಅಂದರೆ ಇವಾಗ ಮಕ್ಕಳೆಲ್ಲ ಮನೆಯಿಂದ ಆಚೆ ಹೋಗ್ಮೇಲೆ ಏನು ಮಾಡ್ತಾ ಇರ್ತಾರೆ, ಗ್ಯಾಂಗ್ಗಳೆಲ್ಲ ಸೇರ್ಕೊತಾ ಇರ್ತಾರೆ. ಅವ್ರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ನಮಗೇನು ಗೊತ್ತಾಗೋದೇ ಇಲ್ಲ. ಪೇರೆಂಟ್ಸ್ ಆಗಿ ನಾವು ಎಷ್ಟು ಸ್ಟ್ರಿಕ್ಟ್ ಆಗಿದ್ರು ಕೂಡ ಅವರು ನಮ್ಮ ಹತ್ರ ಮುಚ್ಚಿಡೋದು ತುಂಬ ಜಾಸ್ತಿ ಇರುತ್ತೆ. ನಮಗೇನು ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ಸ್ಕೂಲಿಂದ ಬರಬೇಕು, ಕ್ಯಾಂಪಸ್ ಒಳಗಡೆ ಯಾವ ಆ್ಯಕ್ಟಿವಿಟೀಸು ನಡಿಬಾರ್ದು, ಕ್ಲಾಸಸ್ ಆಯಿತು ಮತ್ತು ಮನೆಗೆ ಬರಬೇಕು. ಅದರಿಂದ ಆ್ಯಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಥಾಟ್ ಮೇಡಮ್. ನಾನು ಇದಕ್ಕೆ ಒಪ್ಕೊತೀನಿ. ಯಾಕೆಂದರೆ ಇವಾಗ ಸೋಷಿಯಲ್ ಮೀಡಿಯಾಯಿಂದ ಮಕ್ಕಳು ತುಂಬ ಹಾಳಾಗ್ತಾ ಇದ್ದಾರೆ. ಎಲ್ಲೆಲ್ಲಿಂದನೋ ಕಮ್ಯುನಿಕೇಷನ್ ಬರ್ತಾ ಇದೆ, ಯಾರ್ಯಾರೋ ಮಾತಾಡ್ತಾರೆ. ತಿರ್ಗಾ ಇವಾಗ ಡ್ರಗ್ಸ್ ಅನ್ನೋದು, ಮಕ್ಕಳು ಎಲ್ಲೋ 20 ಕಿಲೋಮೀಟರ್ಸ್ ಅವೇ ಇರ್ತಾನೆ ಮನೆಯಿಂದ, ಅಲ್ಲಿ ಏನೇನು ನಡೀತಾ ಇರೋದು, ಏನೇನು ಅಡಿಕ್ಷನ್ಸ್ ಆಗ್ತಾ ಇದೆಯೋ ಇದರೆಲ್ಲರಿಂದನೂ ಒಂದು ಕಂಪ್ಲೀಟ್ ಫುಲ್ ಸ್ಟಾಪ್ ಅನ್ನೋದೊಂದು ಆಗುತ್ತೆ ಮೇಡಮ್. ಇದೇನಂದರೆ ಅದು ಮಾಡಿರೋದು ಇವಾಗ ಟೆಕ್ನಾಲಜಿ ಏನಾಗಿದೆ ಮುಂದುವರೆದಿದೆ. ಟೆಕ್ನಾಲಜಿ ಮುಂದುವರಿಸ್ಕೊಂಡು ಹೋಗ್ತಾ ಇದೆ, ದಿನಕ್ಕೂ ಹೆಚ್ಚಾಗಿದೆ ಟೆಕ್ನಾಲಜಿ ಅನ್ನೋದು. ಮಕ್ಳಿಗೆ ತಡ ಮಾಡಿರೋದು CM ಸಿದ್ದರಾಮಯ್ಯ ಅವರು, ಅದು ಒಳ್ಳೆಯದೇ ಅದು. ಬಟ್ ಇನ್ನೊಂದು ಮೊಬೈಲು ಪ್ಲಸ್ ಇನ್ನು ನಾನಾ ರೀತಿ ಇನ್ನು ಚಟುವಟಿಕೆಗಳಿದೆ. ಅದೂ ಒಂದು ಕಾಲೇಜ್ ಹತ್ರ ಒಂದು ತನಿಖೆಗಳಾಗ್ತಾ ಇರಬೇಕು. ಮತ್ತು ಕಾಲೇಜ್ ಗೇಟಲ್ಲಿ ಏನಾಗ್ತಾ ಇದೆ ಅಕ್ಕಪಕ್ಕದಲ್ಲಿ ಅದೊಂದು ಸ್ವಲ್ಪ ತನಿಖೆ ಮಾಡಿ, ಅದು ಸ್ಟ್ರಿಕ್ಟ್ ಮಾಡಿದ್ರೆ ಎಲ್ಲರಿಗೂ ಒಂದು ಸ್ವಲ್ಪ ಭಯ ಭಕ್ತಿ ಅನ್ನೋದು ಬರುತ್ತೆ. ಅದೊಂದು ಒಳ್ಳೆ ಕಾನ್ಸೆಪ್ಟ್ ಇರುತ್ತೆ. ಒಂದು ನಮ್ಮ
ನಮ್ಮ ಪೊಲೀಸ್ ಸಿಬ್ಬಂದಿ ಹೋಗಿ ಅಲ್ಲೊಂದು ವಿಸಿಟ್ ಮಾಡೋದು ಒಳ್ಳೇದಿರುತ್ತೆ. ಯಾಕಂದರೆ ಈಗ ನೋಡಿ ಕಾಲೇಜ್ ಮುಂದೆ ಗುಟ್ಕಾ ಸಿಗರೇಟ್ ಏನು ಮಾರಬೇಡ ಅಂದ್ರೆ ತುಂಬ ಕಡೆ ಚಿಕ್ಕ ಮಕ್ಕಳಿಗೆ ಇವಾಗೇನೋ ಮೆದ್ಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತಾರೆ, ಆ ಥರ ಈ ಥರ ಕಾಲೇಜ್ಗಳಲ್ಲಂತೂ ತುಂಬ ಕೆಟ್ಟೋಗ್ತಿದ್ದಾರೆ ಮಕ್ಕಳು. ಅದನ್ನು ಸ್ವಲ್ಪ ಬ್ಯಾನ್ ಮಾಡಬೇಕು ಮೇಡಮ್. ಮಾಡಿದ್ರೆ ತುಂಬ ಒಳ್ಳೆಯದು. ಓದೋದಕ್ಕೆಲ್ಲ ಮಕ್ಕಳಿಗೆ ತುಂಬ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಮೆದ್ಲಿಗೆ ಎಫೆಕ್ಟ್ ಆಗುತ್ತೆ. ಸ್ವಲ್ಪ ನೋಡಿ ಅದನ್ನು ಸ್ವಲ್ಪ ಬ್ಯಾನ್ ಮಾಡಿದ್ರೆ ತುಂಬ ಒಳ್ಳೇದು ಅನಿಸುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಆಸ್ಟ್ರೇಲಿಯಾ ಮತ್ತು ಯುರೋಪ್ ಕಂಟ್ರಿಗಳ ರೀತಿಯಲ್ಲಿ ಇಲ್ಲೂ ಕೂಡ ಮೊಬೈಲ್ ಬ್ಯಾನ್ ಮಾಡೋಣ 16 ವರ್ಷದ ಒಳಗಿನ ಮಕ್ಕಳಿಗೆ ಅನ್ನುವಂಥ ವಿಚಾರ. ಇಟ್ಸ್ ಗುಡ್ ಮೂವ್. ಬಟ್ ಇದಕ್ಕೆ ಪೋಷಕರು ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಪಾಸಿಟಿವ್ ಆಗಿ ಮಾಡಿದ್ರೆ ಒಳ್ಳೆಯದು ಅನ್ನುವಂಥದ್ದು. ಬಟ್ ಸದ್ಯಕ್ಕಿರುವಂಥ ಪರಿಸ್ಥಿತಿಯಲ್ಲಿ ಇದನ್ನ ಮಾಡೋದು ಓಕೆನಾ? ಬಟ್ ಮಾಡಬಹುದು ಅಂತ ಅನ್ಸುತ್ತಾ? ಆದ್ರೆ ಯಾವಾಗಿಂದ ಜಾರಿ ಆಗಬಹುದು ಅಂತ ಅನ್ಸುತ್ತೆ? ಅರುಣ್, ಖಂಡಿತವಾಗಿಯೂ ಕೂಡ ಸದ್ಯಕ್ಕಿರುವಂತಹ ಪರಿಸ್ಥಿತಿಯಲ್ಲಿ ಮೊಬೈಲ್ನ 16 ವರ್ಷದ ಒಳಗಿನ ಮಕ್ಕಳಿಗೆ ಶಾಲಾ ಕಾಲೇಜು ಕ್ಯಾಂಪಸ್ನಲ್ಲಿ ಬ್ಯಾನ್ ಮಾಡಲೇಬೇಕು. ಯಾಕಂದರೆ ಅಷ್ಟರ ಮಟ್ಟಿಗೆ ಮಕ್ಕಳು ಇವತ್ತಿನ ದಿನದಲ್ಲಿ ಆನ್ಲೈನ್ ಚಟಕ್ಕೆ ಬಿದ್ದಿರೋದು ಅಥವಾ ಗೇಮಿಂಗ್ ಚಟಕ್ಕೆ ಬಿದ್ದಿರೋದು ಅಥವಾ ಸ್ಕ್ರೀನ್ ಅಡಿಕ್ಷನ್ ಇದೆಲ್ಲವೂ ಕೂಡ ದಿನದಿಂದ ದಿನಕ್ಕೆ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ಓದಿನ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರ್ತಾ ಇದೆ. ಮಕ್ಕಳು ಅದು ಕೂಡ ಕೋವಿಡ್ ಆದ ಮೇಲಂತೂ ಕೋವಿಡ್ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸಸ್ ನಡೀತಾ ಇತ್ತು. ಆವಾಗ ಮಕ್ಕಳಿಗೆ ಶಾಲೆಗಳಿಗೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಸೊ ಆಗ ಮೊಬೈಲ್ ಮೇಲೆ ಅಡಿಕ್ಟ್ ಆದಂತಹ ಮಕ್ಕಳು ಈಗಲೂ ಕೂಡ ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ಮೊದಲೆಲ್ಲ ಊಟ ಮಾಡುವಾಗ ಮಕ್ಕಳಿಗೆಲ್ಲ ಚಂದಮಾಮನ್ ತೋರಿಸ್ತಾ ಇದ್ರೆ ಈಗ ಮೊಬೈಲ್ ಅಲ್ಲಿ ಬರುವಂತಹ ಗೇಮ್ ಅನ್ನು ತೋರಿಸಿ ಮಕ್ಕಳಿಗೆ ಊಟ ಮಾಡಿ ಅಂತ ಹೇಳುವಂತಹ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಮೊಬೈಲ್ ಮೇಲೆ ಚಿಕ್ಕ ಅಂದ್ರೆ 2-3 ವರ್ಷದ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಎಲ್ಲ ವಯೋಮಾನದವರೆಗೂ ಕೂಡ ಒಂದು ರೀತಿಯಾಗಿ ಮೊಬೈಲ್ ಮೇಲೆ ಚಟಕ್ಕೆ ಬಿದ್ದು ಬಿಟ್ಟಿದ್ದಾರೆ. ಸೊ ಈ ಗೀಳನ್ನ ತಪ್ಪಿಸೋದಕ್ಕೆ ಅದರಲ್ಲೂ ಕೂಡ ಶಾಲಾ ಕಾಲೇಜಿನಲ್ಲಿ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಫೋಕಸ್ ಮಾಡೋದಕ್ಕೆ ಕ್ಯಾಂಪಸ್ನ ಒಳಗಡೆ ಮೊಬೈಲ್ ಅನ್ನ ಬ್ಯಾನ್ ಮಾಡಲೇಬೇಕಾಗತ್ತೆ. ಈಗಾಗಲೇ ಶಿಕ್ಷಣ ಇಲಾಖೆಯ ನಿಯಮ ಇದೆ, ಅಂದ್ರೆ ತರಗತಿಯ ಒಳಗಡೆ ಮೊಬೈಲ್ ಅನ್ನ ಬಳಕೆ ಮಾಡುವಂತಿಲ್ಲ ಅನ್ನುವಂತಹ ರೂಲ್ಸ್ ಕೂಡ ಇದೆ. ಆದ್ರೆ ಅದು ಕೇವಲ ನಿಯಮ ಲಿಖಿತ ರೂಪದಲ್ಲಷ್ಟೇ, ಕಾಗದದ ಹಾಳೆಗಷ್ಟೇ ಸೀಮಿತ ಆಗಿದೆ. ಅನೇಕ ಕಡೆಗಳಲ್ಲಿ ನೀವು ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಕ್ಯಾಂಪಸ್ನ ಒಳಗಡೆ ಇಯರ್ಫೋನ್ ಅನ್ನ ಹಾಕೊಂಡು ಅಥವಾ ರೀಲ್ಸ್ ಗಳನ್ನ ನೋಡಿಕೊಂಡು ಕೂತ್ಕೊಳ್ಳುವಂತಹ ಮಕ್ಕಳ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಅನಿರೀಕ್ಷಿತವಾಗಿ ರೈಡ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಮೊಬೈಲ್ ಕೂಡ ಸಿಕ್ಕಿ ಹಾಕಿಕೊಳ್ಳುವಂತದ್ದು ಶಾಲೆಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆತಂಕವನ್ನು ಹೊರಹಾಕಿರುವಂತದ್ದು. ನಿನ್ನೆ ಅವರು ಕುಲಪತಿಗಳ ಜೊತೆ ಒಂದು ಸಭೆಯನ್ನ ಮಾಡ್ತಾರೆ, ರಾಜ್ಯದ ವಿವಿಧ ಕುಲಪತಿಗಳ ಜೊತೆಗೆ ಒಂದು ಸಭೆಯನ್ನ ಮಾಡ್ತಾರೆ. ಆ ವಿಸಿಗಳ ಹತ್ರನೂ ಕೂಡ ಸಲಹೆಯನ್ನ ಕೇಳ್ತಾರೆ. ಈ ರೀತಿಯಾಗಿ ಒಂದು ನಿಯಮವನ್ನ ಮಾಡ್ಬೇಕಂತ ಅನ್ಕೊಂಡಿದ್ವಿ, ಸೊ ನಿಮ್ಮ ಅದಕ್ಕೆ ಅಭಿಪ್ರಾಯ ಏನು ಅನ್ನುವಂತಹ ಮಾತನ್ನ ಕೇಳ್ತಾರೆ. ಆಗ ವಿಸಿಗಳು ಕೂಡ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಅವರು ಕೂಡ ಅದೇ ಸಲಹೆಯನ್ನ ಕೊಟ್ಟಿದ್ದಾರೆ, ಕಡ್ಡಾಯವಾಗಿ ಬ್ಯಾನ್ ಮಾಡಬೇಕು. ಜೊತೆಗೆ ಅದಕ್ಕೆ ಅಂದ್ರೆ ಬ್ಯಾನ್ ಅಂತ ಅಂದ್ರೆ ಬ್ಯಾನ್ ಆಗ್ಬಿಡ್ಬೇಕು ಕಂಪ್ಲೀಟ್ ಆಗಿ, ಕೇವಲ ನಾಮಕೆ ಹೊಸದಾಗಿ ಬ್ಯಾನ್ ಆಗಬಾರ್ದು, ಅದು ರೂಲ್ಸ್ ಕ್ಲಿಯರ್ ಆಗಿರಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿಯಮವನ್ನು ತರ್ತಾರೆ, ಹೇಗೆ ಅನುಷ್ಠಾನ ಮಾಡ್ತಾರೆ ಅನ್ನುವಂತಹದ್ದು ಸದ್ಯ ಕಾದು ನೋಡಬೇಕಾಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಪ್ರಗತಿ.